ಜುಲೈ 21ನೇ ತಾರೀಕು 2026ರಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದಂಥ ಹಿರಿಯ ಹೋರಾಟಗಾರರಾದಂಥ ಸನ್ಮಾನ್ಯ ರಾಘವೇಂದ್ರ ಕುಷ್ಟಗಿ ಅವರು ಬಳ್ಳಾರಿಗೆ ಬಂದಿದ್ದರು. ಅದೇ ದಿನ ಈ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಹೋರಾಟ ಮಾಡಬೇಕು, ಸಂವಿಧಾನಿಕ 371 ಕಲಂನ ಹಕ್ಕುಗಳನ್ನು ಅನುಷ್ಠಾನ ಮಾಡುವಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ನಾವು ಸಂಘಟಿತ ಹೋರಾಟ ಮಾಡಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡ್ಬಂದು ಬಳ್ಳಾರಿಗೆ ಬಂದು ಬಳ್ಳಾರಿ ಜಿಲ್ಲೆಯ ಒಂದು ಸಮಿತಿಯನ್ನು ಮಾಡಿದರು. ಅದಕ್ಕೆ ಮುಂಚೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಹೋರಾಟ ಸಮಿತಿಗೆ ಬಳ್ಳಾರಿ ಕಡೆಯಿಂದ ಸಿರಿಗೇರಿ ಪನ್ನರಾಜ ಆದಂಥ ನನ್ನನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದ ನಂತರ ಬಳ್ಳಾರಿ ಜಿಲ್ಲೆಯ ಮಟ್ಟದಲ್ಲಿ ಹಿರಿಯ ಹೋರಾಟಗಾರರಾದಂಥ ಸನ್ಮಾನ್ಯ ಚಾಗನೂರು ಮಲ್ಲಿಕಾರ್ಜುನ ರೆಡ್ಡಿ ಅವರನ್ನು ಅಧ್ಯಕ್ಷರನ್ನಾಗಿ, ಮತ್ತೊಬ್ಬ ಹಿರಿಯ ಹೋರಾಟಗಾರರಂಥ ಟಿ ಜಿ ವಿಠಲ್ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಮತ್ತು ಇತರೆ ಪದಾಧಿಕಾರಿಗಳನ್ನು ಮಾಡಲಾಗಿದೆ. ಇದಲ್ಲದೆ ಮಾಧವ ರೆಡ್ಡಿ ರಾಜ್ಯ ಮಟ್ಟದ ಸನ್ಮಾನ್ಯ ಮಾಧವ ರೆಡ್ಡಿ ಅವರು ಕೂಡ ರಾಜ್ಯ ಮಟ್ಟದ ಈ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಹೋರಾಟ ಸಮಿತಿಯ ಕಾರ್ಯದರ್ಶಿಗಳಾಗಿ ನೇಮಕ ಆಗಿದ್ದಾರೆ. ಇವತ್ತು ವಿಶೇಷವಾಗಿ ಇವತ್ತಿನ ಸಭೆ ಏನು ಅಂತ ಹೇಳಿದ್ರೆ, ಬಳ್ಳಾರಿ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದ ಮೇಲೆ ಮೊಟ್ಟ ಮೊದಲ ಸಭೆಯನ್ನ ಮಾಡಬೇಕು ಅಂದ್ಕೊಂಡು ಇವತ್ತು ಗಾಂಧಿ ಭವನದಲ್ಲಿ ನಾವು ಸೇರಿ ಮುಂದಿನ ಹೋರಾಟಗಳೇನು, ನಮ್ಮ ರೂಪರೇಷೆಗಳೇನು ಅನ್ನುವಂಥದ್ದನ್ನು ಚರ್ಚೆ ಮಾಡೋದಕ್ಕಾಗಿ ಸೇರಿದ್ವಿ. ಮೊಟ್ಟ ಮೊದಲನೇದಾಗಿ ಇದೇ ಬರುವ ಆಗಸ್ಟ್ 8 ಮತ್ತು 9ನೇ ತಾರೀಕಿನಂದು ತಾವರಗೆರೆಯಲ್ಲಿ ಈ ಸಮಗ್ರವಾದ ಮಾಹಿತಿ, ಈ ಚರಿತ್ರೆ ಏನಿದೆ 371 ಹೋರಾಟದ ಚರಿತ್ರೆ ಮತ್ತು 371 ಹಕ್ಕುಗಳು, ಸಂಸ್ಥೆಗಳು ಮತ್ತು ನಮಗೆ ಆಗ್ತಾ ಇರುವಂಥ ಅನ್ಯಾಯಗಳು, ಇವುಗಳ ಬಗ್ಗೆ ಇಬ್ಬರು ತಜ್ಞ ಹೋರಾಟಗಾರರಾದಂಥ ಡಾಕ್ಟರ್ ರಜಾಕ್ ಉಸ್ತಾದ್ ಅವರು ಮತ್ತು ಡಾಕ್ಟರ್ ಧನರಾಜ್ ಅವರು 8-9ನೇ ತಾರೀಕಲ್ಲಿ ಮಾತಾಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಿಂದ 20 ಜನ ಈ ಸಮಿತಿಯ ಪರವಾಗಿ ಆ ಒಂದು ತರಬೇತಿ ಶಿಬಿರದಲ್ಲಿ ಭಾಗವಹಿಸೋದ್ರ ಮೂಲಕ ಸಮಗ್ರವಾದ 371 ಅನುಷ್ಠಾನಕ್ಕೆ ಬೇಕಾದಂತ ಅಂಶಗಳ ಬಗ್ಗೆ ತಿಳ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಮೊದಲನೇ. ಎರಡನೇ ಹಂತದಲ್ಲಿ ಅವತ್ತಿನ ದಿನ 8 ಮತ್ತು 9ನೇ ತಾರೀಕು ನಡೆಯುವಂತ ಒಂದು ತರಬೇತಿ ಶಿಬಿರದಲ್ಲಿ ನಿರ್ಧಾರ ಮಾಡುವ ಕಲ್ಯಾಣ ಕರ್ನಾಟಕ ಮಟ್ಟದ ಜರೂರಾದ ಹೋರಾಟದ ವಿಷಯಗಳು ಯಾವುವು ಅನ್ನುವಂಥದ್ದನ್ನು ತಗೊಂಡು ಬಂದು ಆ ವಿಷಯಗಳ ಬಗ್ಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಹೋರಾಟ ಸಮಿತಿಯಿಂದ ಹೋರಾಟವನ್ನ ಪ್ರಾರಂಭ ಮಾಡುವಂತಹದ್ದು ಮತ್ತು ಈ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಂದು ಜಿಲ್ಲೆಗಳ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸೋದಕ್ಕೋಸ್ಕರ ಸಹಾಯ ಆಗುವಂತ ಇಂಥ ಜಿಲ್ಲಾ ಸಮಿತಿಗಳ ಮೂಲಕ ಇನ್ನೊಂದು ಸಭೆಯನ್ನ ಮಾಡಿ, ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯ ಈ ಘಟಕದ ಮೂಲಕ ಮತ್ತೊಂದು ಸಭೆಯನ್ನ ಮಾಡಿ ಬಳ್ಳಾರಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ನಮ್ಮ ತಾಲೂಕುಗಳ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಪಟ್ಟಿ ಮಾಡುವಂತಹದ್ದು ಮತ್ತೊಂದು ಕೆಲಸ ಆಗ್ತದೆ. ಇವು ಮೂರು ಆದ್ಮೇಲೆ ಕಲ್ಯಾಣ ಕರ್ನಾಟಕ ಮಟ್ಟದಲ್ಲಿ ಆಗುವಂತ ಹೋರಾಟಗಳಿಗೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಬೇಕಾದಂತ ಸಮಸ್ಯೆಗಳ ಪರಿಹಾರಗಳಿಗೆ ಬೇಕಾದಂತ ಹೋರಾಟಗಳಿಗೆ ನಾವು ಎಲ್ಲರೂ ಕೂಡ ಒಟ್ಟಿಗೆ ಹೋರಾಟ ಮಾಡಬೇಕು ಅನ್ನುವಂತ ಒಂದು ನಿರ್ಣಯವನ್ನ ಇವತ್ತು ತಗೊಂಡಿದ್ದೇವೆ. ಈ ಹೋರಾಟಕ್ಕೆ ಈ ಭಾಗದ ಎಲ್ಲ ತಾಲೂಕಿನ ಮತ್ತು ಎಲ್ಲ ಸಂಘಟನೆಗಳನ್ನ ಮುಖಂಡರನ್ನು ಕೂಡ ಇದರಲ್ಲಿ ತೋಡಿಸಿಕೊಂಡು ಎಲ್ಲ ಸಮಸ್ಯೆಗಳಿಗೆ ಕೂಡ ಮಾಡುವ ಒಂದು ದಿಕ್ಕಿನಲ್ಲಿ ಆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ನಿರ್ಧಾರ ತಗೊಂಡಿದ್ದೇವೆ.